ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆ ಚಾನಲ್. ಒಂದ್ ಸ್ವಲ್ಪ ಡೋರ್ ಮುಚ್ಚಿದ್ರೆ ಒಳ್ಳೇದಿರುತ್ತೆ ಯದು ಅವ್ರೆ. ಐ ಹೋಪ್ ನಿಮ್ಗೆ ನಮ್ಮ ನಿನ್ನೆದು ವ್ಲಾಗ್ ಇಷ್ಟ ಆಗಿರುತ್ತೆ. ಸೊ ಇವತ್ತು ನಾವು ವ್ಲಾಗ್ ಮಾಡ್ತಿರೋದು ನಮ್ಮ ಅಪಾರ್ಟ್ಮೆಂಟ್, ಹೊಸ ಅಪಾರ್ಟ್ಮೆಂಟ್ ಪಾರ್ಕಿಂಗ್ ಇಂದ. ಇವಾಗ ಹೋಮ್ ಟೂರ್ ಅಂತೂ ಟೈಮ್ ಆಗುತ್ತೆ ಫಾರ್ ಶೋರ್. ಸೊ ಇನ್ನೊಂದು ವಿಷಯ ಇತ್ತು, ನಾವು ಈ ಒಂದು ವ್ಯಕ್ತಿನ ನಮ್ಮ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಹೌದು, ಬಟ್ ಇವರ ಪರಿಚಯ ಆಗಿಲ್ಲ. ಅವ್ರ ಪರಿಚಯ ಮಾಡೋಣ. ಅದು ನಾವು ಹೆಂಗ್ ಮಾಡೋಣ ಅಂದ್ರೆ ಒಂದು ನೋಡೋಣ, ಏನಾದ್ರೂ ಒಂದ್ ಸಪ್ರೇಟ್ ವ್ಲಾಗೆ ಮಾಡೋಣ. ಅಲ್ಲಿವರೆಗೂ ನಾನು ಆತರ ಏನಿಲ್ಲ, ಮಾತಾಡ್ಬೋದು ನೀನು. ಬಟ್ ಏನಾದ್ರೂ ಒಂದು ಕ್ವಶನ್ ಅಂಡ್ ಆನ್ಸರ್ ರೌಂಡ್ ಅಥವಾ ಆತರ ಏನಾದ್ರೂ ಮಾಡೋಣ. ಸೊ ದಟ್ ತುಂಬಾ ಜನರಿಗೆ ಆಯ್ತು. ಇಲ್ಲ ಆದ್ರೆ ಬಿಕಾಸ್ ಇವನು ಎಷ್ಟು ವರ್ಷದಿಂದ ಪರಿಚಯ ಇಲ್ಲ, ನಾನು ಏನು ರಿವೀಲ್ ಮಾಡಲ್ಲ. ಒಂದು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಇವನ್ಗೆ ಎಷ್ಟು ನಮ್ಮಿಬ್ರ ಬಗ್ಗೆ ತಿಳ್ಕೊಂಡಿದ್ದಾನೆ ಅಂತ ಒಂದು ರೀಲ್ ಮಾಡೋಣ. ನೋಡೋಣ ಇವನ್ ಪಾಸ್ ಆಗ್ತಾನೋ, ಫೇಲ್ ಆಗ್ತಾನೋ, ಜಸ್ಟ್ ಪಾಸ್ ಆಗ್ತಾನೋ, ಡಿಸ್ಟಿಂಕ್ಷನ್ ಬರುತ್ತಾ ಅಂತ. ಅವ್ನ್ ಫೇಲ್, ಅವ್ನು ಅದಕ್ಕೆ ಸೊ ನಮ್ಮ ಈ ಒಂದು ಬೆಳಿಗ್ಗೆದು ಕ್ಲಿಪ್ಪಿಂಗ್ಸ್ ಆಗಿರ್ಲಿ, ನಿನ್ನೆದು ಎಲ್ಲ ಮೊನ್ನೆದೆಲ್ಲ ಪ್ಯಾಕಿಂಗ್ ಮಾಡ್ತಿರೋ ಕ್ಲಿಪ್ಪಿಂಗ್ಸ್ ಎಲ್ಲ ತುಂಬಾ ಜಾಸ್ತಿ ಏನು ಇರಲ್ಲ. ಬಿಕಾಸ್ ನಿಮ್ಗೆ ಗೊತ್ತಿರುತ್ತೆ ಪ್ಯಾಕಿಂಗ್ ಶಿಫ್ಟಿಂಗ್ ಅಂದ್ರೆ ಎಷ್ಟು ಕ್ಲಮ್ಸಿ ಆಗಿರುತ್ತೆ ಅಂತ. ಅದೇ ಕೆಲಸ ಆಗುತ್ತೆ. ಏನ್ ಕ್ಲಿಪ್ಪಿಂಗ್ಸ್ ಆಗ್ತಾ ಇದೀವಿ ಅದೆಲ್ಲ ಇವತ್ತು ಬೆಳಿಗ್ಗೆಯಿಂದ. ಆಮೇಲೆ ಮೊನ್ನೆ ಎಲ್ಲ ಸ್ವಲ್ಪ ಮನೆದೇನ್ ಕೆಲ್ಸಗಳು ಮಾಡಿದ್ವಿ, ಬೆಳಿಗ್ಗೆ ಶಿಫ್ಟಿಂಗ್ ಏನೇನ್ ಮಾಡಿದ್ವಿ ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇವತ್ತು ಪೂಜೆದ್ ಇನ್ಕ್ಲೂಡ್ ಆಗಿರುತ್ತೆ. ಅಂಡ್ ಇವಾಗ ಪೂಜೆ ಇರುತ್ತೆ. ಸೊ ಇಲ್ಲಿಂದ ನಮ್ಮ ಬೆಳಿಗ್ಗೆಯಿಂದ ಮಾಡಿರೋ ಎಲ್ಲಾ ಕ್ಲಿಪ್ಪಿಂಗ್ಸ್ ಗಳನ್ನ ಹಾಕಿದ್ಮೇಲೆ ವಿಲ್ ಕಂಟಿನ್ಯೂ ವಿತ್ ದ ಪೂಜಾ ಕ್ಲಿಪ್ಪಿಂಗ್ಸ್ ಅಂಡ್ ಎಲ್ಲ ಏನೆಲ್ಲ ಆಗುತ್ತೆ ಅಂತ ನೀವು ನೋಡಿ. ಐ ಹೋಪ್ ಯು ಲೈಕ್ ದಿಸ್ ವ್ಲಾಗ್. ಕೂದಲು ಒದ್ದೆ ಇದೆ, ಹಂಗಾಗಿ ಕೂದಲನ್ನ ಸೆಟ್ ಮಾಡೋದಾಯ್ತು, ತಲೆ ಮೇಲೆ ಮೋಸ್ಟ್. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಮನೆ ಶಿಫ್ಟಿಂಗ್ ಸ್ಟಾರ್ಟ್ ಆಯ್ತು. ಶಿಫ್ಟಿಂಗ್ ಸ್ಟಾರ್ಟ್ ಆಗಿಲ್ಲ, ಇದೆಲ್ಲ ನೋಡಿ ಇದೆ ಅಂತ. ಇವತ್ತು ಈ ಬೆಡ್ ಕಾಟ ಶ್ರುತಿಗೆ ಹೋಗುತ್ತೆ, ಆಮೇಲೆ ನಂದು ಇಲ್ಲಿದೆ, ನಂದು ಹೋಗುತ್ತೆ. ಇವಾಗ ಬರ್ತಾ ಇದಾರೆ ಅವರು. ಸೊ ಬನ್ನಿ ನಮ್ ಜೊತೆ ಬೇಗ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಈ ತರ ಸ್ಟಾರ್ಟ್ ಆಗಿದೆ ನಮ್ ದಿನ. ನೋಡಿ ಫುಲ್ಲು ಎಲ್ಲ ಎಲ್ಲೆಲ್ಲ ಹೆಂಗಿದೆ ನೋಡಿ. ಫುಲ್ ಮಾಡ್ತಾ ಇದೀವಿ ಇವತ್ತು. ಖಾಲಿ ಆಯ್ತು ಬೆಡ್. ಮೊದಲನೇ ಬಾರಿಗೆ ಶ್ರುತಿ ಅವರು ಹಿಡಿದುಕೊಂಡು ತರಕಾರಿ ಎಲ್ಲ ಇದೆ, ಹಣ್ಣಿನ ಅಂಗಡಿ. ಹಣ್ಣು ಮತ್ತೆ ತರಕಾರಿ ಅಂತ ಎರಡು ಇದೆ ಆಕ್ಚುಲಿ. ಚಿಕ್ಕಿ ಬೇಕಾ? ಚಿಕ್ಕಿದು ಇದು ಎರಡು. ತರಕಾರಿ ಅಂಗಡಿಗೆ ಬರೋಕ್ಕೆ ತುಂಬಾ ಖುಷಿ ಆಗುತ್ತೆ. ತುಂಬಾ ವರ್ಷಗಳು ಬಿಟ್ಟು ಬರ್ತಾ ಇದೆ. ಹಣ್ಣಿನ ಅಂಗಡಿ. ಇದು ಬಾಳೆಹಣ್ಣು. ಅದೆಷ್ಟು ನೋಡಿ ಜನಗಳೇ, ಈ ಹಣ್ಣಿನ ಅಂಗಡಿ ಹೊಸರು ಬಿಟ್ಟಿದ್ದಾರೆ. ಇದನ್ನ ನೋಡಕ್ ಯಾರು ಬೇಕಾದ್ರೂ ಬಂದು ಇಲ್ಲಿ ಹಣ್ಣು ತಗೋಬಹುದು. ನನ್ನ ಫೇವ್ರೇಟ್ ಇದು, ಬಟ್ ಇದ್ರಲ್ಲಿ ಹೆಂಗೆ ಸಿಲೆಕ್ಷನ್ ಮಾಡೋದು ಅಂತ ಗೊತ್ತಿಲ್ಲ. ಏನ್ ಮಾಡ್ಬೇಕು ಎಲ್ಲ ಆಯ್ತಾ? ಅಲ್ಲಲ್ಲ ಹಿಂದಿಡು ಸುಮ್ಮನೆ ಕೊಡಿ. ಫಸ್ಟ್ ಟೈಮ್ ತೋರಣ ಕಟ್ತಿರೋದು ತುಂಬಾನೇ ಖುಷಿ ಆಯ್ತು. ಪೂಜೆ ಅಂತೂ ತುಂಬಾ ಚೆನ್ನಾಗಿ ನಡೀತು. ನಾವು ಕನೆಕ್ಟ್ ಆಗಿರುವಂಥ ದೇವರು, ನಾವು ನಂಬುವಂಥ ದೇವರು ದೈವಗಳನ್ನೆಲ್ಲ ನೆನ್ಪು ಮಾಡಿಕೊಂಡು ಪ್ರೇ ಮಾಡಿಕೊಂಡು ನಮಗೆ ಹೊಸ ಮನೆಯಲ್ಲಿ ನಮ್ಮಿಬ್ರಿಗೂ ಒಳ್ಳೇದಾಗಬೇಕು ಅಂತ ಪೂಜಾರಿ ಅವರೂ ಬೇಡ್ಕೊಂಡ್ರು, ನಾವು ಬೇಡ್ಕೊಂಡ್ವಿ. ಮುಹೂರ್ತಂ ಸುಮೂರ್ತಸ್ತು
ಹರಿ ಓಂ ನೂತನ ಗೃಹ ಪ್ರವೇಶ ಕಾಲಂ ಶಾಂತಿ 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 ಬಲಗೈ ಬರ್ತಾರೆ ನೂತನ ಗೃಹ ಪ್ರವೇಶ ಶಾಂತಿ ಶಾಂತಿ ಸೊ ತುಂಬಾ ಖುಷಿಯಾಗಿ ನಾವು ಈ ಒಂದು ಹೊಸ ಮನೆಯಲ್ಲಿ ಪ್ರಾರಂಭ ಮಾಡಿದ್ವಿ. ನೀವು ನೋಡ್ದಂಗೆ ದೇವ್ರದ್ದು ಹೂವು ಬಿತ್ತು ಆ್ಯಂಡ್ ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಒಂದು ಪಾಸಿಟಿವ್ ಸೈನ್ ಅಂತಲೇ ಹೇಳ್ಬೋದು. ರೈಟ್ ಸೈಡ್ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ವಾಸ್ತುಪುರುಷ ದೇವತಾಭ್ಯೋ ಅದರಲ್ಲೇ ಹೂವ ಇದೆಲ್ಲ ಒಂಚೂರು ಮೂಸತಿ ಕರ್ಕೊಂಡು ಮಾಡ್ಬಿಟ್ಟು ಬಾಗಿಲು ಹಾಕ್ಬಿಟ್ಟು ಓಂ ಶಾಂತಿ ಶಾಂತಿ ಶಾಂತಿ. ಈಚೆ ಓಂ ಅಗ್ನಿರಾಯ ಸಂದೇವಾಭ್ಯಾಂ ಹಾಲು ಉಗ್ಸೋ ಸಂಪ್ರದಾಯ ಎಲ್ರಿಗೂ ಗೊತ್ತಿರುತ್ತೆ. ಸೊ ನಾವು ಅದನ್ನು ಇವಾಗ ಮಾಡ್ತಾಯಿದ್ವಿ. ಆ್ಯಂಡ್ ಇದು ಆದಮೇಲೆ ನಾವಿಬ್ಬರು ನೋಡಿ ಇಲ್ಲಿ ಫುಲ್ ಕನ್ಫ್ಯೂಷನ್ ನಮಗೆ. ಹಾಲಂತೂ ಚೆನ್ನಾಗಿ ಉಕ್ತು ಆ್ಯಂಡ್ ತುಂಬ ಖುಷಿ ಆಯಿತು ಎಲ್ರಿಗೂ. ಸೊ ಮತ್ತೆ ನಮ್ಮ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು.